ಹಾಯ್. ಲಾಸ್ಟ್ ವಿಡಿಯೋದಲ್ಲಿ ನೀವು SCDಯಲ್ಲಿ ಯಾವ ರೀತಿ ಇನ್ಕಮ್ ಮಾಡೋದಂತ ತೋರಿಸಿದ್ದೆ. NQD ವಾಲ್ಯೂಮ್ಸ್ ಬಂದಾಗ ಯಾವ ರೀತಿ ಜನರೇಷನ್ ನಾವು ಫೈಂಡ್ ಔಟ್ ಮಾಡೋದಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಸೊ ಈ ವಿಡಿಯೋದಲ್ಲಿ ನೀವು ಪ್ಲಾಟಿನಮ್ ಲೆಗ್ ಕ್ರಿಯೇಟ್ ಮಾಡಿಕೊಂಡು 1 ಲ್ಯಾಕ್ ಪ್ಲಸ್ ಇನ್ಕಮ್ ಯಾವ ರೀತಿ ಮಾಡಬಹುದು. ಪ್ಲಾಟಿನಮಲ್ಲಿ ನೀವು ಮೋರ್ ದೆನ್ 5 ಲ್ಯಾಕ್ ಪ್ಲಸ್ ಇನ್ಕಮ್ ಅರ್ನ್ ಮಾಡ್ಬೋದು. ಬೇಸಿಕ್ ಆಗಿ ನಿಮ್ಗೊಂದು ಪ್ಲಾಟಿನಮ್ ಲೆಗ್ಗಲ್ಲಿ 1 ಲ್ಯಾಕ್ ಪ್ಲಸ್ ಇನ್ಕಮ್ ಮಾಡೋದನ್ನ ನಿಮಗೆ ತೋರಿಸ್ತೀನಿ. ಓಕೆ, ಪ್ಲಾಟಿನಮ್ ಅಂತಂದ್ರೆ ನಿಮಗೆ ಗೊತ್ತಿದೆ, ಪ್ಲಾಟಿನಮ್ ಡೈರೆಕ್ಟರ್ ಆಗ್ಬೇಕಂತಂದ್ರೆ ನಾಲ್ಕು ಫ್ರಂಟ್ ಲೈನ್ ಅಲ್ಲಿ ಡೈರೆಕ್ಟರ್ ಬರಬೇಕು, 4 ಡೈರೆಕ್ಟ್ ಸ್ಪಾನ್ಸರ್ ಅಲ್ಲಿ ಬರಬೇಕು. ಓಕೆ, 1 ಲಕ್ಷ ಇನ್ಕಮ್ ಪ್ಲಾಟಿನಮ್ ಅಲ್ಲಿ ನೀವು ಮೈಲ್ಸ್ಟೋನ್ 100 ಡುಪ್ಲಿಕೇಶನ್ ಮಾಡ್ತಾ ಹೋದೆ ನೀವು ಈಸಿಯಾಗಿ ರೀಚ್ ಆಗ್ಬೋದು ಪ್ಲಾಟಿನಮ್ ಡೈರೆಕ್ಟರ್. ಈಗ ನಾನೊಂದು ಎಕ್ಸಾಂಪಲ್ ಸ್ಟ್ರಕ್ಚರ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನೋಡಿ. ಪ್ಲಾಟಿನಮಿಗೆ ಡೈರೆಕ್ಟರ್ ಬೋನಸ್ ಬಂದು ನಿಮ್ಮದು ಸೇರಿ ನಿಮ್ಮದು ಬಿಟ್ಟು 5 ಜನರೇಷನ್ ಸಿಗುತ್ತೆ. ಓಕೆ, ನಿಮ್ಮದು ಬಿಟ್ಟು 5 ಜನರೇಷನ್. ಕರೆಕ್ಟಾಗಿ ನನ್ನ ಇನ್ಕಮ್ ಪ್ಲಾನ್ ಅನ್ನ ನೀವು ಪ್ರಾಪರ್ ಆಗಿ ಫಾಲೋ ಮಾಡಿದ್ರೆ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಿ 50,000 PGB ಮಾಡ್ಕೊಂಡಿದ್ದಾನೆ, ಇವನು 50,000 ಮಾಡ್ಕೊಂಡಿದ್ದಾನೆ, ಇವನು 50 ಮಾಡ್ಕೊಂಡಿದ್ದಾನೆ. ಓಕೆ, ಮೋರ್ PGBs ಮೋರ್ ಇನ್ಕಮ್. ನಿಮ್ದು 100% PV ಆಗಬೇಕು ಪ್ಲಾಟಿನಮ್ಗೆ. ಹಾಗೇನೆ 4 ಲೆಗ್ಗಲ್ಲಿ ಕೂಡ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಎಲ್ಲ ಜನರೇಷನ್ ಆ್ಯಡ್ ಮಾಡ್ತೀನಿ ಇಲ್ಲಿ. 4, 5 ಇಲ್ಲೊಂದು 50,000 PGBV, ಇಲ್ಲೂ 50 ಮಾಡ್ಕೊಂಡಿದ್ದಾನೆ, ಇಲ್ಲೂ 50 ಮಾಡ್ಕೊಂಡಿದ್ದಾನೆ, ಇವನು 40 ಮಾಡ್ಕೊಂಡಿದ್ದಾನೆ, ಇವನು 35 ಮಾಡ್ಕೊಂಡಿದ್ದಾನೆ. ಹಾಗೇನೆ ಸೇಮ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಈಸಿ ಕೊಡ್ತೀನಿ. ಇವರ ಸೈಡ್ ಲೆಗ್ಗಲ್ಲೂ ಬರುತ್ತೆ ಸಾಕಷ್ಟು ಡೈರೆಕ್ಟರ್, ಬೇರೆ ಬೇರೆ ಟೈಟಲ್ ಬರ್ತಾರೆ. ಸೊ ಅವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೇನೆ NQD ವಾಲ್ಯೂಮ್ ಕೂಡ ತೋರಿಸಿದ್ದೀನಿ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ಓಕೆ, ಸೇಮ್ PGBV ನಾನು ಇಲ್ಲಿ ಹಾಕ್ತೀನಿ, ನನಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, 50,000 ಮಾಡ್ಕೊಂಡಿದ್ದಾರೆ, ಇಲ್ಲೊಬ್ಬ 40 ಮಾಡ್ಕೊಂಡಿದ್ದಾನೆ, ಇನ್ನೊಬ್ಬ 35 ಮಾಡ್ಕೊಂಡಿದ್ದಾನೆ, ಇನ್ನೊಬ್ಬ ಅಗೇನ್ 50 ಮಾಡ್ಕೊಂಡಿದ್ದಾನೆ, ಇನ್ನೊಬ್ಬ 40 ಮಾಡಿದ್ದಾನೆ. ಓಕೆ, ಸೊ ನೆಕ್ಸ್ಟ್ 50,000, 50,000, 50,000, 40,000, ಅಗೇನ್ 30,000. ಈಗ ಫಸ್ಟ್ ಜನರೇಷನ್ ನೋಡಬೇಕು. ಪ್ಲಾಟಿನಮಿಗೆ ಅಪ್ ಟು 4th ಜನರೇಷನ್ ಸಿಗುತ್ತೆ. ಇಲ್ಲಿ ಬರೀತೀನಿ, ಡೈರೆಕ್ಟರ್ ಬೋನಸ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಸೆಲ್ಫ್ ಮೇಲೆ 6% ಸಿಗುತ್ತೆ ಫಸ್ಟ್ ಜನರೇಷನ್ಗೆ. ಪ್ಲಾಟಿನಮಿಗೆ ನಾನು ಇಲ್ಲಿ ಪಿಕ್ಚರ್ ತೋರಿಸಿ ನಿಮಗೆ, ಟೇಬಲ್ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಜನರೇಷನ್ 5 ಸಿಗುತ್ತೆ ಡೈರೆಕ್ಟರ್ ಮೇಲೆ. ಹಾಗೇನೆ ಸೆಕೆಂಡ್ ಜನರೇಷನ್ ಬಂದು 4% ಬರುತ್ತೆ. ಥರ್ಡ್ ಜನರೇಷನ್ ಬಂದು ಪ್ಲಾಟಿನಮಿಗೆ 3 ಬರುತ್ತೆ. ಹಾಗೇನೆ 4th ಜನರೇಷನ್ಗೆ 2% ಬರುತ್ತೆ. ಹಾಗೇನೆ 5th ಜನರೇಷನ್ಗೆ 1%. ಇದು ಡೈರೆಕ್ಟರ್ ಬೋನಸ್, ಇದು ಜನರೇಷನ್. ಸೊ ಇವಾಗ ನೋಡಿ, ಇದು ಫಸ್ಟ್ ಜನರೇಷನ್, ಇದು ಸೆಕೆಂಡ್, ಇದು ಥರ್ಡ್, ಇದು 4th, ಇದು 5th. ನೆಕ್ಸ್ಟ್ ಜನರೇಷನ್ ಸಿಗ್ಬೇಕಾದ್ರೆ ನೀವು ಟೈಟಲ್ ಜಂಪ್ ಆಗಬೇಕು. ಓಕೆ, ಇದು ಒಂದೇ ನಾನು ಸ್ಟ್ರಕ್ಚರ್ ತೋರಿಸ್ತಾ ಇದ್ದೀನಿ, ಒಂದೇ ಲೆಗ್ಗಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಅವರ ಸೈಡ್ ಲೆಗ್ಗಲ್ಲಿ ಇದ್ರು ಸೇಮ್ ಜನರೇಷನ್ ಥರ ನಿಮ್ಗೆ ಪ್ಲಾನ್ ಸಿಗುತ್ತೆ. ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಇದು 4th, ಇದು 5th. ಹಾಗೇನೆ ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಇದು 4th, ಇದು 5th. ಈ ಥರ ಜನರೇಷನ್ ಕೌಂಟ್ ಆಗುವಂಥದ್ದು. ಸೊ ಇವಾಗ ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ ನೋಡಿ. ಫಸ್ಟಿಗೆ ಡೈರೆಕ್ಟರ್ ಬೋನಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಫಸ್ಟ್ ಜನರೇಷನ್ ಫಸ್ಟಿಗೆ ನಾವು ಸೆಲ್ಫ್ ಮೇಲೆ ಫಸ್ಟ್ ತೆಗಿಯೋಣ. ಸೆಲ್ಫ್ PGBV ನೀವೊಂದು 10,000 ಮಾಡಿದ್ದೀರ ಅಂತ ಅನ್ಕೊಳ್ಳಿ. ಮೋರ್ PGBs ಮೋರ್ ಇನ್ಕಮ್. 10,000 PGBV ಮಾಡ್ಕೊಂಡಿದ್ದೀರಾ ಸೆಲ್ಫ್ ಆಗಿ. ಸೆಲ್ಫ್ ಮೇಲೆ ಎಷ್ಟು ಬರುತ್ತೆ? 6%, ಅಂದರೆ 600 ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಆಯಿತು. ಈಗ ಫಸ್ಟ್ ಜನರೇಷನ್ 50 + 50 + 50 + 50. ಫಸ್ಟ್ ಜನರೇಷನ್
ಎಷ್ಟು 2 ಲ್ಯಾಕ್ PGP ಮೇಲೆ 5%, ಅಂದರೆ ಎಷ್ಟಾಯಿತು 10,000 ಪಾಯಿಂಟ್ಸ್, 10,000 ಪಾಯಿಂಟ್ಸ್ ಆಗುತ್ತೆ. ಹಾಗೆಯೇ ಸೆಕೆಂಡ್ ಜನರೇಷನ್ 50 + 50 + 40 + 50 1,90,000, 1,90,000 ಮೇಲೆ ಜನರೇಷನ್ ಟೇಬಲ್ ಪ್ರಕಾರ 4%, ಅಂದರೆ ಎಷ್ಟಾಗುತ್ತೆ 1,90,000 ಇಂಟು 4%, 7,600. ಅಗೇನ್ ಡೈರೆಕ್ಟರ್ ಪ್ಲಾಟಿನಮ್ಗೆ ಥರ್ಡ್ ಜನರೇಷನ್ 3% ಸಿಗುತ್ತೆ. 50 + 50 + 50 1.5 ಲಕ್ಷ ಪ್ಲಸ್ 35 1,85,000. ಥರ್ಡ್ ಜನರೇಷನ್ಲಿ 1,85,000 ಮೇಲೆ ಅಗೇನ್ ಥರ್ಡ್ ಜನರೇಷನ್ 3%. ಈ ಥರ ನಂಬರ್ ಆಫ್ ಡೈರೆಕ್ಟರ್ ನಿಮ್ದು ಯಾವಾಗ ನೀವು ಪ್ಲಾನ್ ಮಾಡ್ಕೊಳ್ತೀರಿ ಆವಾಗ ಮೋರ್ ಇನ್ಕಮ್. ತುಂಬ ಜನ ಅನ್ಕೊಂಡಿರ್ತಾರ ಇಷ್ಟೇ ಮಾಡ್ಲಿಕ್ಕೆ ಆಗೋದು, ಇಷ್ಟೇ ಇದರಲ್ಲಿ ಆಗೋದು ಅಂತ. ಬಟ್ ನಿಮಗೆ ಕರೆಕ್ಟಾಗಿ ಪ್ಲಾನ್ ಗೊತ್ತಿದ್ದರೆ ನೀವು ನೆಕ್ಸ್ಟ್ ಲೆವೆಲ್ ಪ್ಲಾನ್ ಮಾಡ್ಕೊಳ್ಬೋದು. ಹಾಗೆಯೇ ನೀವು ಸ್ಕಿಲ್ಸ್ಗಳನ್ನ ಕಲಿತು ಸೀರಿಯಸ್ ಆಗಿ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಡಿಜಿಟಲ್ ಸ್ಕಿಲ್ಸಲ್ಲಿ ಬಿಸ್ನೆಸ್ಸನ್ನು ಗ್ರೋ ಮಾಡ್ಕೊಳ್ಬೋದು. ಹಾಗೆಯೇ ಫೋರ್ತ್ ಜನರೇಷನ್ 50 + 50 + 50 + 50 2 ಲ್ಯಾಕ್. ಸೊ ನಿಮ್ಮ ಟೀಮಲ್ಲೂ ಸಾಕಷ್ಟು ಜನರಿಗೆ ಇನ್ಕಮ್ ಬಂದಿರುತ್ತೆ ಅಷ್ಟೊತ್ತಿಗೆ. ಓಕೆ, 2 ಲ್ಯಾಕ್ ಮೇಲೆ ಎಷ್ಟು ಸಿಗುತ್ತೆ ಫೋರ್ತ್ ಜನರೇಷನ್, ಅಗೇನ್ 2%, ಎಷ್ಟಾಗುತ್ತೆ 2,000 ಪಾಯಿಂಟ್ಸ್, 4,000 ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಲಾಸ್ಟ್ ಫಿಫ್ತ್ ಜನರೇಷನ್ ಸಿಗುತ್ತೆ ಪ್ಲಾಟಿನಮ್ಗೆ 40 + 1 2 3 4 5 40 + 40 + 40 80 80 + 40 ಎಷ್ಟಾಗುತ್ತೆ 120 120 + 40 160 1,60,000 ಮೇಲೆ ಅಗೇನ್ 1%, ಅಂದರೆ 1,600. ಸೊ ಇವಾಗ ಟೋಟಲ್ ಮಾಡಬೇಕು. ಆವಾಗ ಬರುವಂಥದ್ದು ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ 6,000 + 10,000 + 7,600 + 5,550 + 4,000 + 1,600 29,350. ಇದು ಬಂದು ಡೈರೆಕ್ಟರ್ ಬೋನಸ್ ಅಲ್ಲ, ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್. ಸೊ ಇಂಡೆಕ್ಸ್ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ, ಡೈರೆಕ್ಟರ್ಗೆ 83 ಬರುತ್ತೆ. ಹಾಗೇನೆ ಮೆಂಟರ್ಶಿಪ್ ಬೋನಸ್ ಬರುತ್ತೆ. ಮೆಂಟರ್ಶಿಪ್ ಬೋನಸ್ಸಿಗೆ ಎಷ್ಟಿದೆ 2 ರೂಪೀಸ್ 21 ಇದೆ. ನೆಕ್ಸ್ಟ್ ಪ್ಲಾಟಿನಮ್ಗೆ ಯಾವ್ದು ಬರುತ್ತೆ, ಕಾರ್ ಫಂಡ್ ಬರುತ್ತೆ, ಇದು 0.55 ಇದೆ ಕರೆಂಟ್ಲಿ. ಹಾಗೇನೆ ವರ್ಲ್ಡ್ ಟ್ರಾವೆಲ್ ಫಂಡ್ ಬರುತ್ತೆ, ಇದು ಕೂಡ 0.55 ಇದೆ. ಹಾಗೇನೆ ಅಡಿಷನಲ್ ಆಗಿ ಹೋಮ್ ಬೋನಸ್ ಬರುತ್ತೆ, ಇದು ಕೂಡ ಆಲ್ರೆಡಿ 52 ಇದೆ, 0.52 ಇದೆ. ಇದು ಇಂಡೆಕ್ಸ್ ವ್ಯಾಲ್ಯೂ. ಸೊ ಇವಾಗ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು, ಆವಾಗ ನಮಗೆ ಬರುವಂಥದ್ದು ಇನ್ಕಮ್. ಟೋಟಲ್ ನಮಗೆ ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಬಂತು. ಇವಾಗ ಇದರ ಮೇಲೆ ನಾವು ಇವಾಗ ಒಂದೊಂದೇ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. 29,000 ಮೇಲೆ 29,350 ಮೇಲೆ ಫಸ್ಟ್ ಡೈರೆಕ್ಟರ್ ಬೋನಸ್ 0.83. ಓಕೆ, ಇಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ, 29,350 ಮೇಲೆ ಮಲ್ಟಿಪ್ಲೈ ಇಂಟು 0.83 ಡೈರೆಕ್ಟ್ ಇಂಡೆಕ್ಸ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದಾಗ ಬರುವಂಥದ್ದು ಡೈರೆಕ್ಟರ್ ಬೋನಸ್ 24,360. ಇದು ಡೈರೆಕ್ಟರ್ ಬೋನಸ್. ಹಾಗೆ ನೆಕ್ಸ್ಟ್ 29,350 ಮೇಲೆ ಅಡಿಷನಲ್ ಆಗಿ ಯಾವ್ದು ಬರುತ್ತೆ, ಕಾರ್ ಫಂಡ್ ಬರುತ್ತೆ 0.55. 16,142 ಇದು ಕಾರ್ ಫಂಡ್. ಹಾಗೇನೆ 29,350 ಮೇಲೆ ಅಗೇನ್ ಯಾವ್ದು ಬರುತ್ತೆ, ಡೈರೆಕ್ಟರ್ ಬೋನಸ್ ಪಾಯಿಂಟ್ಸ್ ಮೇಲೆ ಯಾವ್ದೆಲ್ಲ ಕ್ಯಾಲ್ಕುಲೇಟ್ ಮಾಡೋದು, ಡೈರೆಕ್ಟರ್ ಬೋನಸ್, ಕಾರ್ ಫಂಡ್, ವರ್ಲ್ಡ್ ಟ್ರಾವೆಲ್ ಫಂಡ್, ಹೋಮ್ ಬೋನಸ್. ಮೆಂಟರ್ಶಿಪ್ ಮಾತ್ರ ಮೆಂಟರ್ಶಿಪ್ ಪಾಯಿಂಟ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋಂಥದ್ದು. ಹಾಗೇನೆ ವರ್ಲ್ಡ್ ಟ್ರಾವೆಲ್ ಫಂಡ್ ಸೇಮ್ 55 ಪೈಸೆ ಇರೋದ್ರಿಂದ ಆಲ್ಮೋಸ್ಟ್ ಇಷ್ಟೇ ಬರುತ್ತೆ. ಆ ನಂತರ ನೆಕ್ಸ್ಟ್ ಹೋಮ್ ಬೋನಸ್ ಇದು ಕಾರ್ ಫಂಡ್, ಇದು ವರ್ಲ್ಡ್ ಟ್ರಾವೆಲ್ ಫಂಡ್. ನೆಕ್ಸ್ಟ್ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ, 29,350 ಮೇಲೆ ಸೇಮ್ ಮತ್ತು ಹೌಸ್ ಬೋನಸ್ 0.52 ನಾನು ಮಲ್ಟಿಪ್ಲೈ ಮಾಡಿದಾಗ 15,262. 24,360 ಡೈರೆಕ್ಟರ್ ಬೋನಸ್ ಬಂತು, 16,000 ಪ್ಲಸ್ ಕಾರ್ ಫಂಡ್ ಬಂತು, ಅಗೇನ್ 16,000 ಪ್ಲಸ್ ವರ್ಲ್ಡ್ ಟ್ರಾವೆಲ್ ಫಂಡ್ ಬಂತು, ಅಗೇನ್ ಹೋಮ್ ಬೋನಸ್ 15,000 ಪ್ಲಸ್ ಬಂತು. ಈಗ ನಾವು ಮೆಂಟರ್ಶಿಪ್ ಬೋನಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು.
ಸೊ ನಾನು ಇಲ್ಲಿ ಬೋನಸ್ ಬರಿತೀನಿ. 24,360 ಡೈರೆಕ್ಟರ್ ಬೋನಸ್ ಇದು. ಹಾಗೆಯೇ 16,142 ಬಂದು ಕಾರ್ ಫಂಡ್. ಹಾಗೆಯೇ 16,142 ಬಂದು ವರ್ಲ್ಡ್ ಟ್ರಾವೆಲ್ ಫಂಡ್ ಇದು. ಹಾಗೆಯೇ ಹೋಮ್ ಬೋನಸ್ ಎಷ್ಟು 15,262 ಇದು ಹೋಮ್ ಬೋನಸ್. ಇವಾಗ ನಾನು ಮೆಂಟರ್ಶಿಪ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಓಕೆ, ನಿಮಗೆ ಡೈರೆಕ್ಟರ್ ಬೋನಸ್ ಕ್ಯಾಲ್ಕುಲೇಟ್ ಮಾಡೋದನ್ನು ತೋರಿಸಿದೆ, ಕಾರ್ ಫಂಡ್ ಸಿಕ್ತು, ವರ್ಲ್ಡ್ ಟ್ರಾವೆಲ್ ಬೋನಸ್ ಸಿಕ್ತು, ಹಾಗೆ ಹೌಸ್ ಬೋನಸ್ ಸಿಕ್ತು. ಅಡಿಷನಲ್ ಈಗ ಮೆಂಟರ್ಶಿಪ್ ಸಿಗಬೇಕು. ಮೆಂಟರ್ಶಿಪ್ ಕೂಡ ಮೆಂಟರ್ಶಿಪ್ ಟೇಬಲ್ ಇದೆ, ಅಲ್ಲಿ ಪಿಕ್ಚರ್ ಅಲ್ಲಿ ತೋರಿಸ್ತೀನಿ, ನಾನು ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬರಿತೀನಿ ಮೆಂಟರ್ಶಿಪ್ ಬೋನಸ್. ಫಸ್ಟ್ ಜನರೇಷನ್ಗೆ ಎಷ್ಟು ಸಿಗುತ್ತೆ ಅಂತಂದ್ರೆ 5%. ಫಸ್ಟ್ ಜನರೇಷನ್ ಅವರ ಪಿ ಜಿ ಮೇಲೆ 5%. ಹಾಗೇನೆ ಸೆಕೆಂಡ್ ಜನರೇಷನ್ ಅವರ ಮೇಲೆ 4%. ನೆಕ್ಸ್ಟ್ ಥರ್ಡ್ ಜನರೇಷನ್ ಅಂದ್ರೆ ಏನಂತ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಓಕೆ, ಥರ್ಡ್ ಜನರೇಷನ್ ನಿಮಗೆ 2% ಬರುತ್ತೆ. ಹಾಗೇನೆ ಫೋರ್ತ್ ಜನರೇಷನ್ 1% ಬರುತ್ತೆ. ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಜನರೇಷನ್ 50 + 50 + 50 + 50 2 lakh PGB ಮೇಲೆ 5%, ಅಂದರೆ 10,000 ಡೈರೆಕ್ಟರ್ ಮೆಂಟರ್ಶಿಪ್ ಬೋನಸ್ ಪಾಯಿಂಟ್ಸ್ ಆಯ್ತು. ಇವಾಗ ಸೆಕೆಂಡ್ ಜನರೇಷನ್ ಅಲ್ಲಿ 50 + 50 + 40 + 50 1,90,000 PGB ಮೇಲೆ 4%. ಹಾಗೇನೆ ಥರ್ಡ್ ಜನರೇಷನ್ ಯಾವುದು 50 + 50 + 50 180 150 + 35 1,85,000 ಮೇಲೆ ಅಗೇನ್ 2%. ನೆಕ್ಸ್ಟ್ ಫೋರ್ತ್ ಜನರೇಷನ್, ಇದು ಮೆಂಟರ್ಶಿಪ್ ಬೋನಸ್ ಪಾಯಿಂಟ್ ಟೇಬಲ್ ಇದು. 50 + 50 + 50 + 50 ಟೋಟಲ್ 2 lakh ಮೇಲೆ ಅಗೇನ್ 1%. ಇವಾಗ ನಾವು ಎಷ್ಟು ಪಾಯಿಂಟ್ಸ್ ಬಂತಂತ ಚೆಕ್ ಮಾಡೋಣ. ಈ ವಿಡಿಯೋವನ್ನು ನೀವು ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡಿ, ನೀವೇ ಕ್ಯಾಲ್ಕುಲೇಟ್ ಮಾಡಿ, ನೀವೇ ಒಂದು ಎಕ್ಸಾಂಪಲ್ PGB ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. 1,90,000 ಮೇಲೆ 4% ತೆಗೆದಾಗ 7,600 ಪಾಯಿಂಟ್ಸ್ ಬರುತ್ತೆ. ಹಾಗೆಯೇ 1,85,000 ಮೇಲೆ 2% ತೆಗೆದಾಗ 3,700 ಪಾಯಿಂಟ್ಸ್ ಸಿಗುತ್ತೆ. ಹಾಗೆಯೇ 2 lakh ಮೇಲೆ 1% ತೆಗೆದಾಗ 2,000 ಪಾಯಿಂಟ್ಸ್ ಸಿಗುತ್ತೆ. ಇದು ಬಂದು ಮೆಂಟರ್ಶಿಪ್ ಬೋನಸ್ ಪಾಯಿಂಟ್ಸ್. ಸೊ ಇವಾಗ ಟೋಟಲ್ ಮಾಡ್ತೀನಿ ನಾನು. ಎಲ್ಲರ ಜನರೇಷನ್ ಮೇಲೆ ತೆಗೆದಾಯ್ತು, ಇವಾಗ ನಾನು ಟೋಟಲ್ ಮಾಡ್ತೀನಿ. ವೆರಿ ಸಿಂಪಲ್. ನೀವು ಆಫ್ಟರ್ ಡೈರೆಕ್ಟರ್ ಆದ ನಂತರ ನಿಮ್ಮ ಟೀಮಲ್ಲಿ ಎಷ್ಟು ಡೈರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಇನ್ಕಮ್ ಹೈಯೆಸ್ಟ್ ಬರುತ್ತೆ. ಇವಾಗ 23,300 ಇದು ಮೆಂಟರ್ಶಿಪ್ ಬೋನಸ್ ಅಲ್ಲ, ಪಾಯಿಂಟ್ಸ್ ಇದು. ಸೊ ನಿಮಗೆ ಗೊತ್ತಿದೆ ಇಂಡೆಕ್ಸ್ ವ್ಯಾಲ್ಯೂ ಎಷ್ಟಿದೆ, 2 rupees 21 ಇದೆ. 23,300ಗೆ ಇಂಟು 2 rupees 21 ಮಲ್ಟಿಪ್ಲೈ ಮಾಡಿ ಬರೇ ಮೆಂಟರ್ಶಿಪ್ ಬೋನಸ್ಸೇ ನಿಮಗೆ ಹತ್ರ 51,493 ಮೆಂಟರ್ಶಿಪ್ ಬೋನಸ್ಸೇ ಬರುತ್ತೆ. ಈ ಥರ ಇವರ ಸೈಡ್ ಲೆಗ್ಗಲ್ಲಿ ತುಂಬ ಡೈರೆಕ್ಟರ್ಗಳು ಬಂದಾಗ ಇನ್ನೂ ಜಾಸ್ತಿ ಆಗುತ್ತೆ. ಓಕೆ, ಇವಾಗ ಟೋಟಲ್ ಎಲ್ಲ ಬೋನಸನ್ನು ಟೋಟಲ್ ಮಾಡಿ ಕ್ಯಾಲ್ಕುಲೇಟ್ ಮಾಡುವ. 51,493 ಬಂದು ಮೆಂಟರ್ಶಿಪ್ ಬೋನಸ್. ಹಾಗೇನೆ ಡೈರೆಕ್ಟರ್ ಬೋನಸ್ ಎಷ್ಟಿದೆ, 24,360. ಇದನ್ನೆಲ್ಲ ಚೆಕ್ ಮಾಡ್ಬೋದು ನಿಮ್ಮ ಎವ್ರಿ ಮಂತ್ ಬೋನಸ್ ರಿಪೋರ್ಟಲ್ಲಿ. ಇದು ನಿಮಗೆ ಎಕ್ಸಾಕ್ಟ್ ಆಗಿ ಬಂದಿರುತ್ತೆ. ಹಾಗೆಯೇ ಕಾರ್ ಫಂಡ್ ಆ್ಯಡ್ ಮಾಡ್ತೀನಿ, ವರ್ಲ್ಡ್ ಟ್ರಾವೆಲ್ ಫಂಡ್ ಆ್ಯಡ್ ಮಾಡ್ತೀನಿ, ಪ್ಲಸ್ ಹೌಸ್ ಬೋನಸ್ ಆ್ಯಡ್ ಮಾಡ್ತೀನಿ. ಬರೋಬ್ಬರಿ ನಿಮ್ಮ ಇನ್ಕಮ್ 1,23,399. ಇದನ್ನು ನೀವು SCD ಅಲ್ಲಿ ಕೂಡ ಅರ್ನ್ ಮಾಡ್ಬೋದು. ಓಕೆ, ಇದನ್ನು SCD ಟೈಟಲಲ್ಲೂ ಅರ್ನ್ ಮಾಡ್ಬೋದು. ಓಕೆ, ನಿಮಗೆ ಜನರೇಷನ್ ಹೇಳಿಕೊಟ್ಟೆ. ಯಾವಾಗ ನಿಮ್ಮದು 50,000 ಬಿಲೋ ಇರುತ್ತೆ ಆವಾಗ ನಿಮ್ಮ ಕಾರ್ ಫಂಡ್ ಟ್ರಾವೆಲ್ ಫಂಡ್ ಅಕೌಂಟಿಗೆ ಬರುತ್ತೆ. ಯಾವಾಗ 50,000 ಅಬೋವ್ ಇರುತ್ತೆ ಆವಾಗ ನಿಮ್ಮದು ಹೋಲ್ಡ್ ಆಗುತ್ತೆ. ಟ್ರಾವೆಲ್ ಫಂಡ್ ಅನ್ನು ನೀವು ಟ್ರಿಪ್ಪಲ್ಲಿ ಯೂಸ್ ಮಾಡ್ಕೊಳ್ಬೋದು. ಕಾರ್ ಫಂಡ್ ಅನ್ನು ನೆಕ್ಸ್ಟ್ ನೀವು ವೆಹಿಕಲ್ ಏನಾದ್ರು ಪರ್ಚೇಸ್ ಮಾಡಿದಾಗ ನಿಮ್ಮ RC ಕೊಟ್ಟು ನೀವು ಅದನ್ನು ರಿಡೀಮ್ ಮಾಡ್ಕೊಳ್ಳಿ. 50,000 ಅಬೋವ್ ಇದ್ದಾಗ ಮಾತ್ರ, ಬಿಲೋ ಇದ್ರೆ ಕ್ರೆಡಿಟ್ ಆಗುತ್ತೆ. ಇದು ಪ್ಲಾಟಿನಮ್ ಡೈರೆಕ್ಟರ್ ಅಲ್ಲಿ 1 ಲಕ್ಷ ಇನ್ಕಮ್ ದುಡಿಯುವಂತ ಪ್ಲಾನ್ ಇದು. ಮುಂದಿನ ವಿಡಿಯೋದಲ್ಲಿ ನಿಮಗೆ ರೆಡ್ ಡೈಮಂಡ್ ಅಲ್ಲಿ ಯಾವ ರೀತಿ ರೆಡ್ ಡೈಮಂಡ್ ಬೋನಸ್ ಬರುತ್ತೆ ಅಂತ ಕ್ಲಾರಿಟಿ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.